ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ ಆಗಿರುವ ಬ್ಲೌಸ್ ನ ಯಾವ ತರ ಕಟ್ ಮಾಡೋದು ಅಂತ ತೋರಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋದಲ್ಲಿ ನಾನು ಬ್ಲೌಸ್ ಕಟ್ ಯಾವ ತರ ಮಾಡೋದಂತ ತೋರಿಸ್ಕೊಡ್ತೀನಿ, ಸಿಂಪಲ್ ಆಗಿರೋ ಬ್ಲೌಸ್ ಕಟ್ಟು. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ಲೌಸ್ ಸ್ಟಿಚಿಂಗ್ ಯಾವ ತರ ಅಂತ ತೋರಿಸ್ಕೊಡ್ತೀನಿ. ಹಾಗೇನೆ ಇವಾಗ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹೊಸದಾಗಿ ಯಾರೆಲ್ಲ ಸ್ಟಿಚಿಂಗ್ ಕಲಿತಿದ್ದೀರಾ, ಫಸ್ಟ್ ಮೆಜರ್ಮೆಂಟ್ ಟೇಪ್ ತಗೋಬೇಕು, ಅದಾದ್ಮೇಲೆ ಮಾರ್ಕರ್ ತಗೋಬೇಕು, ಅದಾದ್ಮೇಲೆ ಸಿಜರ್ ತಗೋಬೇಕು. ಇವಾಗ ಯಾವ ತರ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅದಾದ್ಮೇಲೆ ನಾನು 1 ಮೀಟರ್ ಲೈನಿಂಗ್ ತಗೊಂಡಿದ್ದೀನಿ, ನನಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ನಿಮಗೆ ಯಾವ ತರ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ನಾನು ಅದು ಆ ತರ ಹೇಳ್ಕೊಡ್ತೀನಿ. ಒಬ್ಬೊಬ್ರು ಒಂದೊಂದರ ಮೆಥಡ್ ಯೂಸ್ ಮಾಡಿ ಬ್ಲೌಸ್ ಕಟ್ ಮಾಡ್ತಾರೆ. ಬಟ್ ನಾನು ಇವಾಗ 1 ಮೀಟರ್ ಅಲ್ಲಿ ನನಗೆ ಸ್ಲೀವಿಗೆ ಎಷ್ಟು ಬೇಕು ಅಷ್ಟು ತೆಗೆದ್ಬಿಟ್ಟು ನೆಕ್ಸ್ಟ್ ನನಗೆ ಬಾಡಿ ಅಳತೆಗೆ ಎಷ್ಟು ಬೇಕು ಅಂತ ತೆಗೆದಿದ್ದೀನಿ. ಅದಾದ್ಮೇಲೆ ಇಲ್ಲಿ ನೋಡಿ ಈ ತರ ಫೋಲ್ಡ್ ಮಾಡ್ಕೋಬೇಕು. ಸೆಂಟ್ರಲ್ಲಿ ನೋಡಿ 1 2 ಈ ತರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಆದ್ಮೇಲೆ ಈ ತರ ಇಟ್ಕೊಂಡು ಅದಾದ್ಮೇಲೆ ನಿಮ್ಮ ಬ್ಲೌಸ್ ಅಳತೆ ತಗೋಬೇಕು. ಫಸ್ಟಿಗೆ ನಿಮ್ಮ ಬ್ಲೌಸ್ ಅಳತೆ ಎಷ್ಟಿದೆ ಅಂತ ನೋಡ್ಕೋಬೇಕು. ಇದು ನಾನೇ ಸ್ಟಿಚ್ ಮಾಡಿರೋ ಬ್ಲೌಸ್. ಇಲ್ಲಿ ನೋಡಿ ಇವಾಗ ಫಿನಿಶಿಂಗ್ ಆಗಿ 14 ಬಂದಿದೆ. ಇಲ್ಲಿ ನೋಡಿ ಎಷ್ಟು ಫಿನಿಶಿಂಗ್ ಆಗಿ 14 ಬಂದಿದೆ. ಇವಾಗ ನಾನು 14 ಬಂದಿದೆ ಅಂದ್ರೆ ನಾನು 15 ತಗೊಂತೀನಿ ಉದ್ದ. ಇವಾಗ ಈ ತರ ಇದೆಯಲ್ಲ ಪೀಸ್ ನ, ಇದನ್ನ 4 ಭಾಗ 4 ಕಡೆ ಈ ತರ ಫೋಲ್ಡ್ ಮಾಡ್ಕೋಬೇಕು. ಇವಾಗ ಈ ತರ ಇಲ್ಲಿ ಇದೆನಲ್ವಾ, ಈ ತರ ಫೋಲ್ಡ್ ಮಾಡ್ಕೋಬೇಕು. ಇವಾಗ ಇದನ್ನ 4 ಭಾಗ ಮಾಡ್ಕೊಂಡ್ವಿ. 1 2 3 4 ಆಯ್ತಾ. ಇವಾಗ ಈ ತರ ಫೋಲ್ಡ್ ಮಾಡ್ಕೋಬೇಕು 4. ಅದಾದ್ಮೇಲೆ ಯಾವ ತರ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹಾಗೆ ನನ್ನ ಬ್ಲೌಸು 15 ಇದೆ ನಂದು. ರೆಡಿಯಾಗಿ 14 ಬರುತ್ತೆ. ನೀವು ಎಷ್ಟು ತಗೋಬೇಕಂದ್ರೆ ಬಿಗಿನರ್ ಆದ್ರೆ 16 ತಗೊಳ್ಳಿ. 16 ತಗೊಂಡ್ರೆ ಅಲ್ಲಿ ಮೇಲ್ಗಡೆ ಎಲ್ಲ ಫಿನಿಶಿಂಗ್ ಹೋಗುತ್ತೆ. ಅಲ್ಲಿಂದ ಇಲ್ಲಿಗೆ 2.5 ಅಂದ್ರೆ 3 ತಗೋಬೇಕು. ಫಿನಿಶಿಂಗ್ ಆಗಿ 1/2 ಇಂಚ್ ಹೋಗುತ್ತೆ, ಹಾಗಾಗಿ 2.5 ಬರುತ್ತೆ. ಅಲ್ಲಿಂದ ಈಗ ಫ್ರಂಟ್ ಬರೋಣ. ಫ್ರಂಟ್ ಅಲ್ಲಿ ಸ್ಲೀವ್ ಹತ್ರ ಇಲ್ಲಿಂದ ಇಲ್ಲಿಗೆ 7 ತಗೋಬೇಕು. 6 ತಗೊಂಡ್ರೆ 5.5 ತಗೊಂಡ್ರೆ ಸಾಕು. 5.5 ತಗೊಂಡ್ರೆ ಅಂದ್ರೆ ಫಿನಿಶಿಂಗ್ ಆಗಿ ಎಲ್ಲ ಕರೆಕ್ಟ್ ಆಗಿ 7 ಬರುತ್ತೆ. ಅದಾದ್ಮೇಲೆ ನೀವು ನೆಕ್ಸ್ಟ್ ಪೇಸಿಂಗ್ ಪೀಸ್ ಎಷ್ಟು ತಗೋಬೇಕಂತ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ನಿಮ್ಗೆ ಅಳತೆ ಬ್ಲೌಸ್ ತಗೊಂಡು ಹೇಳಿದ್ರೆ ಅರ್ಥ ಆಗಲ್ಲ, ಹಾಗಾಗಿ ನಾನು ಇವಾಗ ಇದನ್ನ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಲ್ವಾ 4 ಪೀಸು. ಇದರಲ್ಲಿ ಯಾವ ತರ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದು ಈ ತರ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಈ ಕಟ್ ಆಗಿರೋದನ್ನ ಈ ಕಡೆ ಈ ಸೈಡ್ ಮಾಡ್ಕೋಬೇಕು. ಇಲ್ಲ ಅದು ಕಟ್ ಆಗಿಲ್ಲದನ್ನ ನಮ್ ಕಡೆ ಸೈಡ್ ಮಾಡ್ಕೊಂಡು ಇಟ್ಕೋಬೇಕು. ಇವಾಗ ಈ ತರ ಇದೆ ಈ ಪೀಸು. ಇವಾಗ ಮಾರ್ಕ್ ಯಾವ ತರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ಫ್ರಂಟ್ ಹುಕ್ಸ್, ಬ್ಯಾಕ್ ಹುಕ್ಸ್ ಆದ್ರೆ ಬ್ಯಾಕ್ ಹುಕ್ಸ್ ಮಾಡ್ಕೋಬಹುದು, ಫ್ರಂಟ್ ಆದ್ರೆ ಫ್ರಂಟ್ ಮಾಡ್ಕೋಬಹುದು. ಬನ್ನಿ ನೋಡೋಣ. ಈಗ ನೋಡಿ ಇಲ್ಲಿ ಮೇಲಿಂದ ಇಲ್ಲಿವರೆಗೂ 15 ತಗೋಬೇಕು. 15.5 ನನಗೆ 16 ಆದ್ರೂ ಓಕೆ. 15.5 ತಗೊಂಡಿದ್ದೀನಿ. ಫಿನಿಶಿಂಗ್ ನಿಮ್ಗೆ ಯಾವ ತರ ಮಾಡ್ತೀರಾ ಅಂತ ಗೊತ್ತಿಲ್ಲ, ನಾನು ಡೈರೆಕ್ಟ್ ಆಗಿ ಫಿನಿಶಿಂಗ್ ಮಾಡಲ್ಲ. ಕೆಳಗಡೆ ನಾನೆಲ್ಲ ಫಿನಿಶಿಂಗ್ ಆದ್ಮೇಲೆ ಫಿನಿಶಿಂಗ್ ಮಾಡ್ತೀನಿ. ಇವಾಗ ನೋಡಿ ಇಲ್ಲಿಂದ ಇಲ್ಲಿಗೆ 15.5 ತಗೊಂಡಿದ್ದೀನಿ. ಹಾಗೇನೆ ಇಲ್ಲಿಂದ ಇವಾಗ ಇದ್ರ ಹತ್ರ ಬರ್ಬೇಕು, ರೌಂಡ್ ನೆಕ್ ಹತ್ರ ಬರ್ಬೇಕು. ರೌಂಡ್ ಹತ್ರ ಇಲ್ಲಿಂದ ಇಲ್ಲಿಗೆ 3.5 ಇಟ್ಟಿದ್ದೀನಿ, ನನಗೆ ಜಾಸ್ತಿ ರೌಂಡ್ ಬೇಕು ಅಂತ ಅಂದ್ಬಿಟ್ಟು. ಅಲ್ಲಿಂದ ಇಲ್ಲಿಗೆ ಸ್ಲೀವ್ ಅಟ್ಯಾಚ್ ಮಾಡಕ್ಕೆ ಅದಕ್ಕೆಲ್ಲ ಬೇಕು. ಮತ್ತೆ ಅಲ್ಲಿಂದ 3 ಇಟ್ಕೊಂಡಿದ್ದೀನಿ. ಟೋಟಲ್ ಇಲ್ಲಿ 7.5 ಆಯ್ತು. ಇಲ್ಲಿಂದ ಇಲ್ಲಿಗೆ 7.5 ಇಟ್ಕೋಬೇಕು. 7.5 ಡಿವೈಡ್ ಮಾಡ್ಕೋಬೇಕು. ಈ ಕಡೆ 3.5 ಈ ಕಡೆ 3 ಇಟ್ಕೋಬೇಕು. ಅವಾಗ ಬ್ಲೌಸ್ ನೀಟಾಗಿ ಬರುತ್ತೆ. ಇಲ್ಲಿ ನೋಡಿ ಇವಾಗ 3 ಇದೆ. 3 ಇಂದ ನಾನು ಇಲ್ಲಿಗೆ 3.5 ಇಟ್ಟಿದ್ದೀನಿ. ಯಾಕಂದ್ರೆ ನನಗೆ ಸ್ವಲ್ಪ ಡೀಪ್ ಬೇಕು ಜಾಸ್ತಿ, ಹಾಗಾಗಿ ನಾನು ಜಾಸ್ತಿ ಇಟ್ಟಿದ್ದೀನಿ. ನಿಮ್ಗೆ ಎಷ್ಟು ಡೀಪ್ ಬೇಕು ಅದನ್ನ ನೋಡಿ ಇಟ್ಕೋಬಹುದು. ಅಲ್ಲಿಂದ ಅದಾದ್ಮೇಲೆ ಇವಾಗ ನೋಡಿ ಇಲ್ಲಿ ಹಾರ್ಮೋನ್ಸ್ ಇಲ್ಲಿಂದ 6 ಇಟ್ಟಿದ್ದೀನಿ. 6 ಅಂದ್ರೆ ನಾನು ಸ್ವಲ್ಪ ದಪ್ಪ ಆಗ್ತಾ ಇರ್ತೀನಿ. ಸಣ್ಣ ಇರೋರಿಗೆ ಸ್ವಲ್ಪ 5 ಇಟ್ಕೊಂಡ್ರು ಸಾಕು. ನಾನು ಸ್ವಲ್ಪ ದಪ್ಪ ಇದ್ದೀನಲ್ವಾ, ಹಾಗಾಗಿ ನಾನು 6 ಇಟ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 1 ಆದ್ಮೇಲೆ ಹಾಫ್ 1 ಇಂಚು 1/2 ಇಂಚು ಇಲ್ಲಿ ಈ ತರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಅದು ತುಂಬಾ ಈಸಿ ಇದೆ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗು. ಯಾರಿಗೆಲ್ಲ ಕಷ್ಟ ಆಗ್ತಾ ಇದೆ, ನಮಗೆ ಸ್ಟಿಚ್ ಮಾಡಕ್ ಗೊತ್ತಿಲ್ಲ ಅಂತ ಹೇಳಕ್ ಹೋಗ್ಲೇಬಾರ್ದು. ಯಾಕಂದ್ರೆ ಎಲ್ಲರಿಗೂ ಕಲಿಯುವಂತ ಆಸಕ್ತಿ ಇದ್ರೆ ಕಲಿಯಬಹುದು. ಇಲ್ಲಿ ಇವಾಗ ಇಲ್ಲಿ ನೋಡಿ 3 ಇದೆ. ಫೇಸಿಂಗ್ ಪೀಸ್ ಇದು. ಫೇಸಿಂಗ್ ಪೀಸ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ 3 ತಗೋಬೇಕು. ಅದಾದ್ಮೇಲೆ 2 ತಗೋಬೇಕು. 2 ಏನಕ್ಕಪ್ಪ ಅಂದ್ರೆ ಬರ್ತಾ ಬರ್ತಾ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಪೇಸಿಂಗ್ ಪೀಸು, ಯಾಕಂದ್ರೆ ಒಂದೇ ಸಮ ಮಾಡಕ್ ಆಗಲ್ಲ. ಹಾಗಾಗಿ ಇವಾಗ ನೋಡಿ ಈ ತರ ಇದೆ ಅಲ್ವಾ, ಇದನ್ನ ಈ ತರ ಮಾರ್ಕ್ ಮಾಡ್ಕೋಬೇಕು. ನಾನು ಫ್ರಂಟ್ ಹುಕ್ಸ್ ಮಾಡ್ತಿರೋದ್ರಿಂದ ಇವಾಗ ನಿಮ್ದು ಅಳತೆ ಬ್ಲೌಸ್ ತಗೋಬೇಕು. ನಂದು ಅಳತೆ ಬ್ಲೌಸ್ ಏನಕ್ಕಿಲ್ಲ ಅಂದ್ರೆ ನಾನು ಬ್ಯಾಕ್ ಹುಕ್ಸ್ ಇರೋದು ಅಳತೆ ಬ್ಲೌಸ್ ತಗೊಂಡಿದ್ದೀನಿ. ಹಾಗಾಗಿ ಅಳತೆ ಬ್ಲೌಸ್ ಇದ್ರೆ ಅದನ್ನ ಫ್ರಂಟ್ ಅಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಈ ತರ ಬ್ಲೌಸ್ ಇಟ್ಕೊಂಡು ಇಲ್ಲಿ ನೋಡಿ ಈ ತರ ಬ್ಲೌಸ್ ಇರುತ್ತೆ ಅಲ್ವಾ. ಇವಾಗ ಇಲ್ಲಿ ಮಾರ್ಕ್ ಮಾಡಿದೀನಿ. ಇಲ್ಲಿಂದ ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಯಾಕಂದ್ರೆ ನಾನು ಫ್ರಂಟ್ ಅಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ವಿ ಕಟ್ ಮಾಡ್ತಾ ಇದ್ದೀನಿ. ಫ್ರಂಟ್ ಅಲ್ಲಿ ಏನಂತ ವಿ ಕಟ್ ಮಾಡ್ಕೊಂತಾ ಇದ್ದೀನಿ, ಹಾಗಾಗಿ ನನಗೆ ಈ ತರ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು ಇದು ತಗೊಂತೀನಿ. ಇಲ್ಲಿಂದ ನನಗೆ 5 ಬೇಕು, 5 ಬೇಕು. ಇಲ್ಲಿಂದ ನನಗೆ 5 ಬೇಕು. ನೋಡಿ ಈ ತರ ಕಟ್ ಮಾಡ್ತಿರೋದು ನಾನು, ಹಾಗಾಗಿ ನಾನು ಈ ತರ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಯಾವ ತರ ಕಟಿಂಗ್ ಬೇಕು ಆ ತರ ತಗೋಬೇಕು. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದ್ ತರ ಕಟಿಂಗ್ ಗೊತ್ತಿರುತ್ತಲ್ವಾ. ನನಗಂತೂ ಈ ತರ ಸಿಂಪಲ್ ಆಗಿ ಅನ್ಸುತ್ತೆ. ಇದು ಎಲ್ಲರೂ ಕಲಿಬಹುದು ಈ ಬ್ಲೌಸ್ ಕಟಿಂಗ್ ಮಾತ್ರ. ಯಾವ ಕಾರಣಕ್ಕೂ ಯಾರು ಮಿಸ್ ಮಾಡ್ಕೊಳಂಗೆ ಇಲ್ಲ ಇದನ್ನ. ನೋಡಿ ಇವಾಗ ಈ ತರ ಮಾರ್ಕ್ ಹಾಕೊಂಡಿದ್ದೀನಿ. ಇವಾಗ ಕಟ್ ಮಾಡೋದು ಯಾವ ತರ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ತುಂಬಾ ಈಸಿ ಇದೆ ಕಟ್ ಮಾಡೋದು ಹಾಗೆ ಸ್ಟಿಚಿಂಗು. ಯಾರೆಲ್ಲ ಕಷ್ಟ ಪಡ್ತಾ ಇದ್ದೀರಾ ಪ್ಲೀಸ್ ನೋಡಿ ಕಲೀರಿ ಅಂತ ಹೇಳ್ತಾ ಇವಾಗ ಕಟಿಂಗ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ನೋಡಿ ಕಟ್ ಮಾಡ್ಕೊಂತಾ ಇದ್ದೀನಿ. ಫಸ್ಟ್ ಫೇಸಿಂಗ್ ಪೀಸ್ ನ ಕಟ್ ಮಾಡ್ಕೊಂತಾನೆ ನಾನು ಈ ತರ. ಇಲ್ಲಿ ನೋಡಿ ಇವಾಗ ಈ ತರ ಕಟ್ ಮಾಡ್ಕೊಂತಾನೆ ಫೇಸಿಂಗ್ ಪೀಸ್ ನ.
ಈ ತರ ಕಟ್ ಮಾಡ್ಕೋಬೇಕು. ಯಾಕಂದ್ರೆ ಇದು ಫಸ್ಟ್ ಅದನ್ನೇ ಕಟ್ ಮಾಡ್ಕೊಳ್ಳೋದು, ಹಾಗಾಗಿ ಇದನ್ನ ಕಟ್ ಮಾಡಿ ಸೈಡಿಗೆ ಇಟ್ಕೋಬೇಕು. ಈಗ ಅದಾದ್ಮೇಲೆ ಫ್ರಂಟ್ ನ ಕಟ್ ಮಾಡ್ಕೋಬೇಕು. ಫ್ರಂಟ್ ಏನಕ್ಕಪ್ಪ ಅಂದ್ರೆ ಗೊತ್ತಾಗಲ್ವಲ್ಲ ಬೇಗ, ಹಾಗಾಗಿ ಒಂದ್ ಸ್ವಲ್ಪ ಫ್ರಂಟ್ ಕಟ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಒಂದೇ ಸತಿಗೆ. ಇಲ್ಲಿ ನೋಡಿ, ಇವಾಗ ನಾನು ಈ ತರ ಕ್ರಾಸ್ ಕಟ್ ಮಾಡಿರೋದ್ರಿಂದ ನಿಮಗೆ ಅರ್ಥ ಆಗಲ್ಲ ಅನ್ಕೊಂತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಯಾವ ತರ ಕಟಿಂಗ್ ಅಂತ. ಇದು ಈ ಬ್ಲೌಸ್ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಯಾಕಂದ್ರೆ ನಾನು ತುಂಬಾ ಈಸಿಲಿ ನಾನು ಕಲ್ತಿರೋ ತರ ನಿಮಗೆ ಹೇಳ್ಕೊಡ್ತಾ ಇರೋದು, ಹಾಗಾಗಿ ನೋಡಿ. ಇವಾಗ ಸ್ಲೀವ್ ಹತ್ರ ಈ ತರ ಕಟ್ ಮಾಡ್ಕೋಬೇಕು. ಫಸ್ಟ್ ಎಲ್ಲ 4 ಪೀಸ್ ಸೇರಿಸಿ ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇವಾಗ ಈ ತರ ಕಟ್ ಮಾಡ್ಕೊಂಡಾಗಿದೆ. ಅದಾದ್ಮೇಲೆ ನೀವು ನ್ಯಾಚ್ ಹೊಡ್ಕೋಬೇಕು, ಯಾಕಂದ್ರೆ ಕನ್ಫ್ಯೂಸ್ ಆಗುತ್ತೆ ಅಲ್ವಾ, ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ 2 ಪೀಸ್ ತಗೋಬೇಕಷ್ಟೇನೆ. 2 ಪೀಸ್ ಏನಪ್ಪಾ ಅಂದ್ರೆ ಇದು ಇಲ್ಲಿ ನೋಡಿ ಮೇಲಿಂದ ಕಟ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿಂದ ಈ ತರ ಕಟ್ ಮಾಡ್ಕೋಬೇಕು, ಇಲ್ಲಿಂದ 1/2 ಇಂಚಿಗೆ ಈ ತರ ಕಟ್ ಮಾಡ್ಕೋಬೇಕು. ತುಂಬಾ ಈಸಿ ಇದು ಬ್ಲೌಸ್ ಕಟಿಂಗ್. ಎಷ್ಟು ಈಸಿ ಅಂದ್ರೆ ಲೇಡೀಸು ನಾವು ಕಲಿಬೇಕಾದ್ರೆ ಅಯ್ಯೋ ತುಂಬಾ ಕಷ್ಟ ಇದೆ ಅಂತ ಹೇಳ್ತಾ ಇರ್ತೀವಿ, ಬಟ್ ಈಸಿ ಇದು ಬ್ಲೌಸ್ ಕಟಿಂಗು. ಇವಾಗ ಬ್ಯಾಕ್ ಕಟ್ ಮಾಡ್ತೀನಿ ಬನ್ನಿ. ಇವಾಗ ಬ್ಯಾಕಿಗೆ ಹೋಗೋಣ. ಈ ತರ ಫ್ರಂಟ್ ಆಗಿದೆ. ಇವಾಗ ಬ್ಯಾಕ್ ಇಂದ ಇಲ್ಲಿಂದ ಇಲ್ಲಿಗೆ 10 ಆದ್ರೆ 10, ನಿಮ್ಗೆ ಎಷ್ಟು ರೌಂಡ್ ಬೇಕು ಅದಷ್ಟು ನೋಡಿ ನೀವು ಅಳತೆ ತಗೋಬಹುದು. ನನಗೆ 10 ಬೇಕು, ಹಾಗಾಗಿ ನನಗೆ ಜಾಸ್ತಿ ಡೀಪ್ ಇದ್ಬೇಕು, ಹಾಗಾಗಿ ನಾನು ಡೀಪ್ ತಗೊಂಡಿದ್ದೀನಿ ಜಾಸ್ತಿ. ಅದಾದ್ಮೇಲೆ ನೀವು ಈ ತರ ಶೇಪ್ ಯಾವ ತರ ಬೇಕು ನಿಮ್ಗೆ, ರೌಂಡ್ ಬೇಕಂದ್ರೆ ರೌಂಡ್ ಕೊಟ್ಕೋಬಹುದು, ಬೇಡ ಶೇಪ್ ಬೇಕು ನಮಗೆ ಬೇರೆ ತರ ಅಂದ್ರೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಈ ತರ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಈ ತರ ಸ್ವಲ್ಪ ಇದು ಲೈಟ್ ಬೆಳಕು ಕಮ್ಮಿ ಇದೆ, ಹಾಗಾಗಿ ನಿಮ್ಗೆ ಇಲ್ಲಿ ನೋಡಿ ಈ ತರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಆದ್ಮೇಲೆ ನಿಮ್ಗೆ ಯಾವ ತರ ಡೀಪ್ ಬೇಕು, ಇಲ್ಲಿ ನೋಡಿ ನಂದು ಡೀಪ್ ಈ ತರ ಹೋಗಿ ಈ ತರ ಬಂದಿದೆ, ಹಾಗಾಗಿ ನಾನು ರೌಂಡ್ ಮಾಡಿದ್ದೀನಿ ಡೀಪ್ ನ. ಇವಾಗ ಇದನ್ನ ಕಟ್ ಮಾಡ್ಕೊಂತೀನಿ ನೋಡಿ. ಇಲ್ಲಿ ನೋಡಿ ಕಟ್ ಮಾಡ್ಕೊಂತ ಇದ್ದೀನಿ. ಕಟ್ ಮಾಡ್ಕೊಂಡು ಇಲ್ಲಿ ನೋಡಿ ಇವಾಗ ಬ್ಲೌಸ್ ಕಟಿಂಗ್ ರೆಡಿ. ಆಲ್ರೆಡಿ ಇವಾಗ ಫುಲ್ ಬ್ಲೌಸ್ ಕಟಿಂಗ್ ಆಗೋಯ್ತು. ಇದು ಫ್ರಂಟ್, ಇಲ್ಲಿ ನೋಡಿ ಫ್ರಂಟ್ ಈ ತರ ಕಟ್ ಮಾಡ್ಕೊಂಡಿದ್ದೀನಿ, ಬ್ಯಾಕ್ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ನೋಡಿ ಇವಾಗ ಬ್ಲೌಸ್ ಕಟಿಂಗ್ ರೆಡಿ ಆಯ್ತು. ಈ ತರ ಕಟ್ ಮಾಡೋದು ನೋಡಿ, ತುಂಬಾ ಈಸಿ ಇದೆ. ಇನ್ನೊಂದು ಬ್ಲೌಸ್ ಬೇಕಾದ್ರೂ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ಬ್ಲೌಸ್ ಕಟ್ ಮಾಡಿ ತೋರಿಸ್ತೀನಿ ಯಾವ ತರ ಕಟ್ ಮಾಡಿದೀನಿ ಅಂತ. ಇವಾಗ ನೋಡಿ ಇದನ್ನ ಮುಗೀತಿದ್ದ ಕೆಲಸ. ಆಮೇಲೆ ಫೇಸಿಂಗ್ ಪೀಸ್ ಇದು. ನೆಕ್ಸ್ಟ್ ಸ್ಲೀವ್ ಯಾವ ತರ ಕಟ್ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ನೆಕ್ಸ್ಟ್ ಸ್ಲೀವಿಗೆ ತಗೊಂಡಿದ್ದೀನಿ. ಸ್ಲೀವಿಗೆ ಎಷ್ಟುದ್ದ ಸ್ಲೀವ್ ಬೇಕು ನಿಮಗೆ ಅಂತ ನೀವು ಅಳತೆ ತಗೋಬೇಕು, ಅಳತೆ ಬ್ಲೌಸ್ದು. ಇವಾಗ ನೋಡಿ ಈ ತರ ಫೋಲ್ಡ್ ಮಾಡ್ಕೋಬೇಕು ಇದನ್ನ, ಸ್ಲೀವಿಂದು ಈ ತರ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇದನ್ನ ನೀಟಾಗಿ ಈ ತರ ಮಡ್ಚ್ಕೊಂಡು ಕರೆಕ್ಟ್ ಸಮ ಮಾಡ್ಕೋಬೇಕು. ಯಾಕಂದ್ರೆ ಆ ಕಡೆ ಹೋದ್ರೆ ಅದು ಸಿಗಲ್ಲ, ಹಾಗಾಗಿ ಕರೆಕ್ಟ್ ಸಮ ಮಾಡ್ಕೊಂಡು ಅದಾದ್ಮೇಲೆ ಈ ತರ ಫೋಲ್ಡ್ ಮಾಡ್ಬೇಕು ಇದನ್ನ. ಇದು ಸೇಮ್ 4 ಫೋಲ್ಡ್ ಮಾಡ್ಬೇಕು. 4 ಫೋಲ್ಡ್ ಅಂದ್ರೆ ಈ ತರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಆದ್ಮೇಲೆ ಇವಾಗ ಇದೆ ತೋರಿಸ್ಕೊಡ್ತೀನಿ. ಸ್ವಲ್ಪ ಮಡ್ಸ್ಕೊಂಡಿದ್ದೆ, ಇಲ್ಲಿ ಮಡ್ಸ್ಕೊಂಡಿದ್ರೆ ಎಲ್ಲಾದ್ರೂ ಸಮ ಮಾಡ್ಕೊಳ್ಳಿ, ಯಾಕಂದ್ರೆ ಬ್ಲೌಸ್ ಆಮೇಲೆ ಸರಿಯಾಗಿ ಬರಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಈಗ ಈ ತರ ಸಮ ಮಾಡ್ಕೋಬೇಕು. ಈಗ ಸಮ ಮಾಡಿ ಇಟ್ಕೊಂಡಿದ್ದೀನಿ. ನಂದು ಅಳತೆ ಬ್ಲೌಸ್ ತಗೊಂಡಿದ್ದೀನಿ ನೋಡಿ. ಇವಾಗ ಅಳತೆ ಬ್ಲೌಸ್ ತಗೊಂಡು ಸ್ಲೀವ್ ಎಷ್ಟಿದೆ ಅಂತ ಅಳತೆ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ನಂದು ರೆಡಿ ಬಂದು 9 ಇದೆ. ನಾನು ಇವಾಗ ಇಟ್ಕೊಳ್ಳೋದು 10ವರೆ ಇಟ್ಕೊಂತೀನಿ. ಫಿನಿಶಿಂಗ್ ಆಗಿ 9 ಬರುತ್ತೆ. 11 ಇಟ್ಕೊಂತೀನಿ ನಾನು. ಇಲ್ಲಿಂದ ಇಲ್ಲಿಗೆ 11, ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ 11 ಇಟ್ಕೊಂಡಿದ್ದೀನಿ. 11 ಇಟ್ಕೊಂಡಿದ್ದೀನಿ ನೋಡಿ. 11ವರೆ ಇದೆ, ಬಟ್ 11ವರೆ ಇಟ್ಕೊಂತೀನಿ ನಾನು ಇಲ್ಲಿಂದ ಇಲ್ಲಿಗೆ, ಯಾಕಂದ್ರೆ ಸ್ವಲ್ಪ ತುಂಡಾಗಬಾರ್ದು, ಉದ್ದ ಇರ್ಲಿ ಅಂತ. ಅದಾದ್ಮೇಲೆ ಇಲ್ಲಿಗೆ ಆಮೇಲೆ ಮತ್ತೆ ಅಳತೆ ಬ್ಲೌಸ್ ತಗೋಬೇಕು. ಅಳತೆ ಬ್ಲೌಸ್ ತಗೊಂಡು ಕೈಗಳ ಕೆಳಗಡೆ ಇರುತ್ತಲ್ವಾ, ಅದನ್ನ ಈ ತರ ಅಳತೆ ತಗೋಬೇಕು. ಇವಾಗ ನಂದು 6ವರೆ ಇದೆ, ಫಿನಿಶಿಂಗ್ ಎಲ್ಲ ಸೇರಿ 7 ಇದೆ. ಇವಾಗ ನಾನು 8 ಇಟ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ನಾನು ಇವಾಗ 8 ಇಟ್ಕೊಂತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ 8 ಇಟ್ಕೊಂತಾ ಇದ್ದೀನಿ. 8 ಈ ತರ ಮಾರ್ಕ್ ಮಾಡ್ಕೊಂಡು ಫಸ್ಟಿಗೆ ಈ ತರ ಎಳ್ಕೋಬೇಕು. ಎಳ್ಕೊಂಡಾದ್ಮೇಲೆ ಸಮ ಮಾಡ್ಕೋಬೇಕು. ಸಮ ಮಾಡ್ಕೊಂಡು ಈ ತರ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ನೋಡಿ ಈ ತರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಕಾಣಿಸ್ತಾ ಇದೆಯಲ್ವಾ, ಈ ತರ ಮಾರ್ಕ್ ಮಾಡ್ಕೊಂಡು ಇದನ್ನ ಕಟ್ ಮಾಡ್ಕೋಬೇಕು. ಈಗ ನೋಡಿ ಈ ತರ ಕಟ್ ಮಾಡ್ಕೊಂಡು ಇದನ್ನ ನ್ಯಾಚ್ ಹೊಡ್ಕೋಬೇಕು ಮಧ್ಯದಲ್ಲಿ ಸೆಂಟ್ರಲ್ಲಿ. ಅದಾದ್ಮೇಲೆ ಇದು ಸೈಡ್ ಕಟ್ ಮಾಡ್ಕೋಬೇಕು ನೋಡಿ. ಇವಾಗ ಸ್ಲೀವ್ ಕಟಿಂಗ್ ಆಯ್ತು. ಎಷ್ಟು ಈಸಿಯಾಗಿ ಮಾಡಿದ್ನಲ್ಲ ಸ್ಲೀವ್ ಕಟಿಂಗು. ಹಾಗೇನೆ ಇವಾಗ ಬ್ಲೌಸ್ ಕಟಿಂಗು ಮುಗೀತು. ಬ್ಲೌಸ್ ಫುಲ್ ಕಟಿಂಗ್ ಮುಗ್ದೋಯ್ತು. ಇಷ್ಟು ಈಸಿಯಲ್ಲಿ ಮಾಡೋ ಕೆಲಸನ ನಾವು ತುಂಬಾ ಕಷ್ಟಪಟ್ಟು ಮಾಡ್ತಾ ಇರ್ತೀವಿ. ಹಾಗೆಲ್ಲ ಮಾಡೋದಿದ್ರೆ ನಾವೇ ಮಾಡ್ಕೋಬಹುದಲ್ವಾ ಮನೇಲಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಬೈ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಯಾವ ತರ ಅಂತ ಹಾಕ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.